ನಾಳೆ ಫಂಕ್ಷನಿಗೆ ಗಾರಿಗೆ ಅಂತ ಮಾಡಲಿಕ್ಕೆ ಇರ್ತದೆ, ಅದಕ್ಕೋಸ್ಕರ ಇದು ಉಂಡೆಗಳನ್ನು ರೆಡಿ ಮಾಡಿದ್ದು. ಇದನ್ನು ಹೀಗೆ ಒತ್ತಿದ್ದುಂಟು, ಇದರದೆಲ್ಲ ವಿಡಿಯೋವನ್ನು ನಾನು ಹಾಕಿರ್ತೇನೆ. ಮತ್ತು ಇವಾಗ ಮಾವ ಮತ್ತು ಅತ್ತೆ ಸೇರಿಕೊಂಡು ಫ್ರೈ ಮಾಡ್ತಾ ಇದ್ದಾರೆ, ಅದನ್ನು ತೋರಿಸ್ತೇನೆ. ಈಗ ಮೆಸೇಜ್ ಬರಲಿಲ್ಲ, ಈಗ ಬರ್ತದೆ, ಇರು ವೆಯ್ಟ್ ಮಾಡು. ತುಂಬ ಸಮಯ ಆಗಿತ್ತು ಮಳೆ ಬರದೆ, ಇವತ್ತು ಜೋರು ಮಳೆ ಬರ್ತಾ ಉಂಟು ನೋಡಿ. ಮಳೆ ನೋಡೋದಂದರೆ ಒಂದು ಖುಷಿ. ಆದರೆ ನಮಗೆ ಹೆಚ್ಚು ಮಳೆ ಬಂದರೆ ಎಲ್ಲಿ ರಜೆ ಕೊಟ್ಟು ಬಿಡ್ತಾರಾ ಅಂತ ಒಂದು ಟೆನ್ಷನ್ ಕೂಡ ಇರ್ತದೆ. ಮಕ್ಕಳಿಗೆ ಖುಷಿ ಇರ್ತದೆ, ಬಟ್ ನಮಗೆ ಪೋರ್ಷನ್ ಕಂಪ್ಲೀಟ್ ಆಗಲಿಲ್ಲ, ಟೆಸ್ಟ್ ಇರ್ತದೆ, ಮಕ್ಕಳಿಗೆ ಹೇಳಿರ್ತೇವೆ, ಅವರು ಖುಷಿಯಲ್ಲಿರ್ತಾರೆ, ನಾವು ನಮ್ಮದೇ ಯೋಚನೆಯಲ್ಲಿರ್ತೇವೆ. ಬಟ್ ತುಂಬ ಟೈಮ್ ನಂತರ, ಒಂದು ಸಾಧಾರಣ 1 ವಾರ ಹೆಚ್ಚಾಯಿತು, ಅಲ್ಲಿ ತನಕ ಮಳೆ ಇರಲಿಲ್ಲ. ಹಾಗೆ ಇವತ್ತು ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ, ಖುಷಿ ಆಗ್ತಾ ಉಂಟು. ಹಾಗೆ ಇವತ್ತು ನಮ್ಮ ಮನೆಗೆಲ್ಲರೂ ನಮ್ಮ ಫ್ಯಾಮಿಲಿಯವರು ಬರುವವರಿದ್ದಾರೆ. ಯಾಕಂದರೆ ನಾಳೆ ನಮ್ಮ ಅಜ್ಜಿಯ ಶ್ರಾದ್ದ ಉಂಟು. ನನ್ನ ಅಜ್ಜ ಇದ್ರಲ್ಲ, ಅವರ ವೈಫಿದ್ದು ನಾಳೆ ಶ್ರಾದ್ದ. ಹಾಗೆ ಎಲ್ಲರೂ ಬರುವವರಿದ್ದಾರೆ. ರಾತ್ರಿ ಇವತ್ತು ನಮಗೆ ಗಾರಿಗೆಯನ್ನೆಲ್ಲ ಮಾಡಲಿಕ್ಕುಂಟು. ಹೇಗೆ ಮಾಡ್ತಾರೆ ಏನು ಎಂತ ಎಲ್ಲದನ್ನು ತೋರಿಸ್ಕೊಡ್ತೇನೆ, ಯಾರೆಲ್ಲ ಬಂದಿದ್ದಾರೆ ಅಂತ. ಚಿಟ್ಟಿ ಕಾಯ್ಜಲೆ ನೋಡಿ, ಮಳೆ ಬರ್ತಾ ಉಂಟಲ್ಲ, ಇವಳದ್ದು ನೋಡಿ ರಾಗ. ಆಯ್ತೆ ಮಿಲ್ಲು ಡೀಪಾಗಿ ವಾಶ್ ಮಾಡ್ತಾ ಇದ್ದಾಳೆ ಮಳೆ ಬಂದಾಗ. कैसे मिली चिट्टी? माझी चिट्टी कैसे तती? काय ते? काय ते? ಕ್ಯೂಟ್ ಕ್ಯೂಟ್ ಕ್ಯೂಟ್. ಇಷ್ಟು ಸಣ್ಣ ಇತ್ತು ಗೊತ್ತಾ, ಒಂದು ಇಲ್ಲಿಂದ ಇಷ್ಟು ದೊಡ್ಡ ಇತ್ತು ತಂದಾಗ, ಇಷ್ಟು ಚಿಕ್ಕ ಮರಿ ಇತ್ತು. ಈಗ ನೋಡಿ ಕೊಂಡೆಟ. ನಮಗೆ ಭಾರಿ ನಂಜಿ ಆಗೋದು. ಇಲ್ಲಿಂದ ಯಾರನ್ನು ನೋಡೋದು ಗೊತ್ತುಂಟ, ಅಲ್ಲಿ ಗೂಡಲ್ಲಿ ಇನ್ನೊಬ್ಬಳು ಕಾಣ್ತಾಳೆ, ಅವಳನ್ನು ನೋಡೋದು ಕೂತ್ಕೊಂಡು. ಏಯ್ 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 ಶೀಟ್ ಹರಿತಿ ನೀನು. ಇಲ್ಲಿ ನೋಡಿ, ಹರಿದು ಹೀಗೆ ಮಾಡಿಟ್ಟಿದ್ದಾಳೆ. ಏಯ್ ಏಯ್ ನಮ್ಮ ಮನೆಯಲ್ಲಿ ತುಂಬ ಹಲಸಿನ ಹಣ್ಣಿತ್ತು, ಆಲ್ಮೋಸ್ಟ್ ಹಾಳಾಯಿತು. ಕೆಲವರು ಬಂದು ತಗೊಂಡು ಹೋದರು. ಇದು ಲಾಸ್ಟ್ ಹಲಸಿನ ಹಣ್ಣು ಒಂದು ಉಳಿದಿದೆ. ಆದರೆ ಇನ್ನೂ ಸಹ ಮರದಲ್ಲಿ ತುದಿಯಲ್ಲಿ ಉಂಟು, ಬಟ್ ನಮಗದು ಸಿಗುವುದಿಲ್ಲ. ಹಾಗಾಗಿ ಇದನ್ನೊಂದು ಇಟ್ಟದುಂಟು ಇಲ್ಲಿ. ಇಲ್ಲಿ ನೋಡಿ, ಮಳೆಯನ್ನು ಅಬ್ಸರ್ವ್ ಮಾಡೋದು ಕುತ್ಕೊಂಡು. ಆಯ್ತಾ ಭಾಷೆಂತ ಒಯ್ಯಿ. ಇಲ್ಲಿ ಇವಳಿದ್ದಾಳಲ್ಲ, ಅಲ್ಲಿ ನೋಡಿ ಇನ್ನೊಬ್ಬಳು ಚಿಟ್ಟಿ. ಸರಿ,
ಮಳೆಯನ್ನು ನೋಡೋದು ಕೂತ್ಕೊಂಡು. ಜದಿ ತೈಜ ತಂದು ನೀಜ ಜನ್ನೇ ಅಮ್ಮ ಜೋರು ಕತ್ತ ಜಾವನಕ. ನೋಡಿ, ಯಾರಾದರೂ ಗೆಸ್ಟ್ಗಳು ಬರುವವರಿದ್ದರೆ ಈ ಸಿಂಬಲ್ ಇರ್ತದಂತೆ ಬೆಕ್ಕುಗಳಲ್ಲಿ. ನೋಡಿ ಮಾಡ್ತಾ ಉಂಟು. ನಮ್ಮ ಮನೆಗೆ ಆ್ಯಕ್ಚುಲಿ ಇವತ್ತು ಗೆಸ್ಟ್ ಬರುವವರಿದ್ದಾರೆ, ಅಂದರೆ ಎಲ್ಲ ಫ್ಯಾಮಿಲಿಯವರು ಬಂದು ಸೇರ್ತಾರೆ. ಸದಿ ಆಯ್ತು. ಇವತ್ತು ಅತ್ತೆ ಮಾರ್ಕೆಟಿಗೆ ಹೋಗಿ ಬಂದಿದ್ದರು. ಹೋಗಿ ಬರುವಾಗ ಬ್ಯಾಡಗಿ ಮೆಣಸನ್ನು ತೊಗೊಂಬಂದಿದ್ದಾರೆ. ನಾವು ಹೆಚ್ಚಾಗಿ ಪದಾರ್ಥ ಮಾಡಬೇಕಾದ್ರೆ ಇದನ್ನೇ ಬಳಸ್ತೇವೆ. ಪಲ್ಯಕ್ಕೆ ಒಗ್ಗರಣೆ ಎಲ್ಲ ಇದನ್ನೇ ಹಾಕೋದು. ಹಾಗಾಗಿ ಇದರ ತೊಟ್ಟನ್ನು ಇವಾಗ ತೆಗಿತಾ ಇದ್ದಾರೆ. ಕೆಲವರೆಲ್ಲ ಹಾಗೆ ತುಂಬಿಟ್ಟಿರ್ತಾರೆ. ಇನ್ನು ಕೆಲವರೆಲ್ಲ ಏನು ಮಾಡ್ತಾರೆ, ತೊಟ್ಟೆ ಎಲ್ಲ ತೆಗೆದು ನೀಟ್ ಮಾಡಿ ಡಬ್ಬದಲ್ಲಿ ಹಾಕಿಡ್ತಾರೆ. ಹಾಗೆ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ ಅತ್ತೆ. ನಾಳೆ ನಮ್ಮ ಮನೆಯಲ್ಲಿ ಶ್ರಾದ್ದ ಫಂಕ್ಷನ್ ಉಂಟು ಹೇಳಿದ್ದೆ. ಹಾಗಾಗಿ ಚಿಕ್ಕ ಮಾವನಿಗೆ ಫಲಾಹಾರ. ನಮ್ಮ ಈ ಕಡೆ ಫಲಾಹಾರ ಹೇಳಿದರೆ ನಾವು ಚಪಾತಿಯನ್ನು, ಆಮೇಲೆ ಕೆಲವೊಂದು ಐಟಮ್ಗಳನ್ನೆಲ್ಲ ತಿಂತೇವೆ. ಅಕ್ಕಿಯದನ್ನು ಬಿಟ್ಟು ಬೇರೆ ತಿಂತೇವೆ. ಹಾಗಾಗಿ ಇಲ್ಲಿ ಚಪಾತಿಯನ್ನು ಮಾಡ್ತಾ ಇದ್ದೇವೆ. ಅವರಿಗೂ ಚಪಾತಿ ಮತ್ತು ಎಲ್ಲರೂ ಸಹ ಇವತ್ತು ರಾತ್ರಿ ಚಪಾತಿಯೇ ತಿನ್ನೋದು ಅಂತ ಡಿಸೈಡ್ ಮಾಡಿ ಚಪಾತಿಯನ್ನು ಮಾಡ್ತಾ ಇದ್ದೇವೆ. ನಾವು ಚಪಾತಿ ಮಾಡ್ತಾ ಇರುವಾಗ ಸಣ್ಣ ಅತ್ತೆ ಇಲ್ಲಿ ಸೋರೆಕಾಯಿ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೋರೆಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಟೊಮೆಟೊ ತಂದು ಇಟ್ಕೊಂಡಿದ್ದಾರೆ. ಆಮೇಲೆ ಮೆಣಸು, ಹಾಗೆಯೇ ಒಂದು ಆಲೂಗೆಡ್ಡೆಯನ್ನು ಹಾಕ್ತಾರೆ. ಅದಕ್ಕೆ ಸೋರೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಮಾಡಿದರೆ ಪಲ್ಯ ತುಂಬಾ ಚೆನ್ನಾಗಿರ್ತದೆ. ಇವಾಗ ಇಲ್ಲಿ ಆಲೂಗೆಡ್ಡೆಯನ್ನು ಸ್ಕ್ರೇಪ್ ಮಾಡಿಕೊಳ್ತಾ ಇದ್ದಾರೆ. ತರಕಾರಿ ಎಲ್ಲ ಬೇಗ ಬೇಗ ಕಟ್ ಮಾಡಿಕೊಂಡವರು ಇವಾಗ ಪಲ್ಯ ಮಾಡ್ತಾ ಇದ್ದಾರೆ. ಕುಕ್ಕರಲ್ಲಿ ಹಾಕಿ ಒಂದು ವಿಷಲ್ ಕೂಗಿಸಿದರೆ ಪಲ್ಯ ತುಂಬಾ ಚೆನ್ನಾಗಾಗ್ಬಿಡ್ತದೆ. ಸೊ ನಾವು ಹೆಚ್ಚಾಗಿ ಇದೇ ಥರದ ಪಲ್ಯಗಳನ್ನು ತಿಂತೇವೆ. ನಮ್ಮ ಮನೆಯಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಹೊರತುಪಡಿಸಿ ನಾರ್ತ್ ಇಂಡಿಯನ್ ಸ್ಟೈಲ್ಗಳು ಫುಡ್ ಹೆಚ್ಚಾಗಿರ್ತದೆ. ಹಾಗಾಗಿ ಇದು ಕೂಡ ಒಂಥರ ನಾರ್ತ್ ಇಂಡಿಯನ್ ಸ್ಟೈಲೇ ಫುಡ್ಡು. ಸಿಂಪಲಾಗಿ ತುಂಬಾ ಚೆನ್ನಾಗಾಗ್ತದೆ ಪಲ್ಯ. ಹಾಗೆಯೇ ನಾಳೆಗೆ ನಾವು ಕೆಲವೊಂದು ತಿಂಡಿಯನ್ನು ಪ್ರಿಪರೇಷನ್ ಮಾಡಲಿಕ್ಕುಂಟು. ಅದರಲ್ಲಿ ಮೇಯ್ನ್ ಗಾರಿಗೆ ಮತ್ತು ಸುಟ್ಟವು ನಾನು ಆಗಲೇ ಹೇಳಿದ್ದೆ. ಹಾಗೆ ಇಲ್ಲಿ ಅತ್ತೆ ಗಾರಿಗೆ ಮಾಡಲಿಕ್ಕೆ ಉದ್ದಿನ ಹಿಟ್ಟನ್ನು ಗ್ರೈಂಡ್ ಮಾಡಿ ಇಟ್ಟಿದ್ದಾರೆ. ಇವಾಗ ತೆಂಗಿನಕಾಯಿ ಹಾಲನ್ನು ತೆಗಿತಾ ಇದ್ದಾರೆ. ಅತ್ತೆ ಕಾಯಿ ಹಾಲನ್ನು ರೆಡಿ ಮಾಡಿಕೊಂಡಾದ ಮೇಲೆ ಇಲ್ಲಿ ನಾನಿವಾಗ ಕಡೆದಿಟ್ಟಂತಹ ಉದ್ದಿನ ಹಿಟ್ಟಿನ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಹಾಕ್ಕೊಂಡಾಗೆ ಅತ್ತೆ ಇಲ್ಲಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿದರು. ಹಿಟ್ಟಿಗೆ ಉಪ್ಪು ಹಾಕಾದ್ಮೇಲೆ ಅತ್ತೆ ಇಲ್ಲಿ ಜೀರಿಗೆ ಮತ್ತು ಎಳ್ಳಿನ ಬೀಜವನ್ನು, ಎಳ್ಳು ಗೊತ್ತಿರ್ಬೋದು ನಿಮಗೆ, ಬ್ಲ್ಯಾಕ್ ಕಲರಲ್ಲಿರುತ್ತೆ, ಅದನ್ನು ಹಾಕೋತಾ ಇದ್ದಾರೆ. ಅದು ಹಾಕಾದ್ಮೇಲೆ ನಾನು ಆವಾಗ ಏನು ಮಾಡಿದ್ದೆ, ಅತ್ತೆ ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಟದನ್ನು ತೋರಿಸಿದ್ದೆ. ಸೊ ಆ ಕಾಯಿ ಹಾಲನ್ನು ಇದಕ್ಕೆ ಹಾಕಿ ಇಲ್ಲಿ ಚಪಾತಿ ಉಂಡೆ ಹೆಂಗೆ ರೆಡಿ ಮಾಡ್ಕೋತಾರೆ ಅದೇ ಥರ ಇಲ್ಲಿ ಹಿಟ್ಟನ್ನು ನಾದ್ತಾ ಇದ್ದಾರೆ. ಹಿಟ್ಟನ್ನು ಚೆಂದ ಮಾಡಿ ಕೈಯಲ್ಲಿ ನಾದಿ ಅದು ಒಂದು ಚಪಾತಿಯ ಶೇಪಿಗೆ ಬರಬೇಕು. ಅಲ್ಲಿ ತನಕ ಅಂದರೆ ಚಪಾತಿ ಹಿಟ್ಟು ಹೇಗೆ ನಾವು ನಾದ್ಬಿಟ್ಟು ಚಪಾತಿಗೆ ಉಂಡೆಯನ್ನು ರೆಡಿ ಮಾಡಲಿಕ್ಕೆ ರೌಂಡ್ ಮಾಡಿಡ್ತೇವೆ ನೋಡಿ, ಅದೇ ಥರ ಇದನ್ನು ಕೂಡ ಮಿಕ್ಸ್ ಮಾಡಿಡ್ತಾರೆ. ನಾನು ಯಾಕೆ ಇವತ್ತು ಈ ರೆಸಿಪಿಯನ್ನು ಫುಲ್ಲಾಗಿ ಡೀಟೇಲ್ ಹಾಕ್ತಾ ಇದ್ದೇನೆಂದರೆ, ನಾನು ಇದನ್ನು ನನ್ನ ಸ್ಕೂಲಿಗೆ ಲಾಸ್ಟ್ ಟೈಮ್ ತೊಗೊಂಡು ಹೋಗಿದ್ದೆ. ಸೊ ಆ ಟೈಮಲ್ಲಿ ನನಗೆ ತುಂಬ ಜನ ಹೇಳಿದರು, ಮೇಡಮ್ ಅದರದ್ದು ರೆಸಿಪಿ ಹೇಗೆ ಮಾಡ್ತಾರೆ ಅಂತ. ತುಂಬ ಜನ ಇದನ್ನು ಇಷ್ಟಪಡ್ತಾರೆ. ಕನ್ನಡದಲ್ಲಿ ನಿಪ್ಪಟ್ಟು ಅಂತ ಮಾಡ್ತಾರೆ, ಸಾಧಾರಣ ಇದೇ ಥರ ಇರ್ತದೆ. ಬಟ್ ಅದರಲ್ಲಿ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾರೆ. ಬಟ್ ಇಲ್ಲಿ ನಾವು ಮೆಣಸಿನ್ಕಾಯಿ ಹಾಕಲ್ಲ. ಹಾಗಾಗಿ ಇದನ್ನು ನೋಡಿ ಇದೇ ಥರ ಚಂದ ಮಾಡಿ ನಾದಬೇಕು. ನಾದಿದ ಮೇಲೆ ಚಪಾತಿ ಉಂಡೆ ಶೇಪಿಗೆ ಬರ್ತದೆ. ಅಲ್ಲಿ ತನಕ ಅತ್ತೆನೇ ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಕೆಲಸಗಳನ್ನೆಲ್ಲ ಮಾಡುವಾಗ ನಾವು ನಮ್ಮ ಮನೆಯಲ್ಲಿ ಸಾಧಾರಣ ನಮ್ಮ ಊರಲ್ಲಿ ಆದಂತಹ ಇನ್ಸಿಡೆಂಟ್ಗಳ ಬಗ್ಗೆ ಎಲ್ಲ ಮಾತಾಡ್ತೇವೆ. ನಮ್ಮದು ಸಣ್ಣ ಮಾವ ಹೆಚ್ಚಾಗಿ ನ್ಯೂಸನ್ನು ವಾಚ್ ಮಾಡ್ತಾ ಇರ್ತಾರೆ. ಹಾಗೆಯೇ ಅವರು BC ರೋಡಲ್ಲಿ ಆದಂತಹ ಒಂದು ಅಮಾನುಷ ಕೃತ್ಯದ ಬಗ್ಗೆ ಮಾತಾಡ್ತಾ ಇದ್ದರು. ಸೊ ಇಲ್ಲಿ ಯಾರ ತಪ್ಪು ನಮಗೆ ಗೊತ್ತಿಲ್ಲ, ಆದರೆ ಆ ಹುಡುಗ ಆ ಥರ ಒಂದು ಕ್ರೂರವಾಗಿ ಹುಡುಗಿಯನ್ನು ಕೊಂದದ್ದು ತಪ್ಪು. ಸೊ ಅವನಿಗೆ ಒಂದು ಶಿಕ್ಷೆ ಆಗಲೇಬೇಕು. ಹಾಗೆ ಈ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನೆಷ್ಟೋ ಮನೆಯಿಂದ ಎಷ್ಟೋ ಮಕ್ಕಳು, ಹೆಣ್ಣು ಮಕ್ಕಳು ಸ್ಕೂಲಿಗೆ ಕಾಲೇಜಿಗೆ ಹೋಗೋರು ಇರ್ತಾರೆ. ಸೊ ಅವರಿಗೆಲ್ಲ ಸೇಫ್ಟಿ ಬೇಕಲ್ವ. ಸೊ ಹಾಗಾಗಿ ಅವನಿಗೊಂದು ಕ್ರೂರವಾದಂಥ, ಅವನು ಹೇಗೆ ಕೊಂದಿದ್ದಾನೆ ಅದೇ ರೀತಿಯಾಗಿ ಅವನಿಗೊಂದು ಶಿಕ್ಷೆ ಸಿಗಲಿ. ಸೊ ಈ ಥರ
ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಮನೆಯಲ್ಲಿ. ಇದರ ನಂತರದಲ್ಲಿ ಇಲ್ಲಿ ಅತ್ತೆ ಹಿಟ್ಟನ್ನು ನೋಡಿ ಚಪಾತಿ ಹಿಟ್ಟಿನ ಶೇಪಿಗೆ ನಾದಿ ರೆಡಿ ಮಾಡಿ ಇಟ್ಟಿದ್ದಾರೆ. ಹಾಗೆಯೇ ಅದರಲ್ಲಿ ಸ್ವಲ್ಪ ಭಾಗವನ್ನು ಬೇರೆ ತೆಗೆದು ಇಟ್ಟಿದ್ದಾರೆ. ದೊಡ್ಡ ಉಂಡೆಯನ್ನು ನಾವು ತಗೊಂಡು ಇವಾಗ ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ತಾ ಇದ್ದೇವೆ ನೋಡಿ, ನಿಮಗೆ ಕಾಣ್ಬೋದು. ಸೊ ಈ ಗ್ಯಾಪಲ್ಲಿ ನನ್ನ ಚಿಟ್ಟಿಮಿಣಿ ಮತ್ತು ಮಿಲಿ ಮಾತಾಡ್ತಾ ಇದ್ದರು. ನಾನು ವಿಡಿಯೋ ಆನ್ ಮಾಡಬೇಕಾದ್ರೆ ಅವ್ರದ್ದು ಮಾತುಕತೆ ಮುಗಿದವಳು ಒಳಗಡೆ ಬಂದಾಗಿತ್ತು. मोबाईल काढ माझी काढते हा ನಾಳೆ ಫಂಕ್ಷನಿಗೆ ಗಾರಿಗೆ ಅಂತ ಮಾಡಲಿಕ್ಕೆ ಇರ್ತದೆ, ಅದಕ್ಕೋಸ್ಕರ ಇದು ಉಂಡೆಗಳನ್ನು ರೆಡಿ ಮಾಡಿದ್ದು. ಇದನ್ನು ಹೀಗೆ ಒತ್ತಿದ್ದುಂಟು, ಇದರದೆಲ್ಲ ವಿಡಿಯೋವನ್ನು ನಾನು ಹಾಕಿರ್ತೇನೆ. ಮತ್ತು ನಾವು ಆವಾಗ ಮಾಡಿದ ಚಿಕ್ಕ ಚಿಕ್ಕ ಉಂಡೆಯನ್ನು ಇಲ್ಲಿ ಪ್ಲ್ಯಾಸ್ಟಿಕ್ ಇಟ್ಟು ಅದರ ಮೇಲೆ ಎಣ್ಣೆಯನ್ನು ಹಚ್ಚಿ ಮತ್ತೆ ಪ್ಲ್ಯಾಸ್ಟಿಕ್ಕನ್ನು ಕ್ಲೋಸ್ ಮಾಡಿ ಲೋಟದಿಂದ ಪ್ರೆಸ್ ಮಾಡ್ತಾರೆ ನೋಡಿ. ಈ ಪ್ರೊಸೀಜರನ್ನು ನೀವು ಮಾಡಿರ್ಬೋದು ನಿಮ್ಮ ಮನೆಯಲ್ಲಿ. ಗೊತ್ತಿಲ್ಲದವರು ಈ ಥರ ಮಾಡಬೇಕು. ಇದನ್ನೆಲ್ಲ ಮಾಡಲಿಕ್ಕೆ ಜನ ಮನೆಯಲ್ಲಿ ತುಂಬ ಜನ ಇದ್ದರೆ ಖುಷಿ ಆಗ್ತದೆ. ಇಲ್ಲದೇ ಇದ್ದರೆ 2-3 ಜನ ಇದ್ದರೆ ಮಾಡಲಿಕ್ಕೆ ತುಂಬಾ ಕಷ್ಟಪ್ಪ. ಹಾಗೆ ನೋಡಿ, ಯಾರಾದರೂ ಇದನ್ನು ಟ್ರೈ ಮಾಡೋರಿದ್ದರೆ ಮಾಡ್ಬೋದು ಮನೆಯಲ್ಲಿ. 1-2 ಜನ ಇರೋರು ಒಂದು 10-20 ನಿಪ್ಪಟ್ಟು ಮಾಡಲಿಕ್ಕೆ ಇದನ್ನು ಪ್ರಯೋಗ ಮಾಡ್ಬೋದು. ಸೊ ಈ ಥರ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಪ್ಲಾಸ್ಟಿಕ್ ಮೇಲೆ ಎಣ್ಣೆ ಹಚ್ಚಿ ಒತ್ತಿದ ನಿಪ್ಪಟ್ಟನ್ನು ಅಂದರೆ ಗಾರಿಗೆನಲ್ಲಿ ಇವಾಗ ಪೇಪರ್ ಮೇಲೆ ಹಾಕ್ತಾ ಇದ್ದೇವೆ. ನಾನು ಆವಾಗ ನಿಮಗೆ ಹೇಳಿದ್ದೆ ನಮ್ಮ ಊರಲ್ಲಿ ತುಂಬ ಜೋರು ಮಳೆ ಬರ್ತಾ ಉಂಟು ಅಂತ. ಹಾಗೆ ನಮ್ಮ ಮನೆಯಲ್ಲಿ ನಾಳೆ ಅಜ್ಜಿಯ ಶ್ರಾದ್ದ ಉಂಟು. ನಾನು ಪೂಜನ ಮದುವೆಗೆ ಈ ತಿಂಗಳ CL ಅನ್ನು ತೊಗೊಂಡ್ಬಿಟ್ಟಿದ್ದೆ. ಹಾಗೆ ನನಗೆ CL ಸಿಕ್ಕಿರಲಿಲ್ಲ, ಅಂದರೆ ರಜೆ ಮಾಡಲಿಕ್ಕೆ ಆಗೋದಿಲ್ಲ, ಮಧ್ಯಾಹ್ನಕ್ಕೆ ಹೇಗೆ ಬರಲಿಕ್ಕಾಗ್ತದಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಆದರೆ ಇವಾಗ DC ಅವರು ರಜೆಯನ್ನು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಸೊ ನಂದು CL ಹಾಕೋ ಕೆಲಸ ತಪ್ಪಿತ್ತು. ಹಾಗೆಯೇ ನಾಳೆ ನನಗೆ ರಜೆ ಸಿಕ್ಕಿತ್ತು. ತುಂಬಾ ಖುಷಿ ಆಗ್ತಾ ಉಂಟು ಈಗ. ನನಗೆ ಮಾತ್ರ ಅಲ್ಲ, ಪತ್ತುಗೂ ಸಹ ಖುಷಿ ಆಗ್ತಾ ಉಂಟು, ಪತ್ತುಗೆ ಸಾಂಚುಗೆ ಎಲ್ಲರಿಗೆ ಸಹ. ಸೊ ನಾವೆಲ್ಲರೂ ಶಾಲೆಗೆ ಹೋಗುವವರಲ್ವ, ಹಾಗೆ ನಮಗೆ ನಾಳೆ ಒಂದು ದಿನ ರಜೆ ಸಿಕ್ಕಿದರೆ ನಾವೆಲ್ಲರೂ ಇಲ್ಲಿ ಶ್ರಾದ್ದದಲ್ಲಿ ಒಟ್ಟಿಗೆ ಮಿಂಗಲಾಗಲಿಕ್ಕಾಗ್ತದೆ. ಹಾಯ್, ನಾಳೆ ರಜೆ ಖುಷಿಯಾ? ಆಗ ಹೇಳ್ತಿದ್ದೆ ಖುಷಿ ಇಲ್ಲ, ಟೆಸ್ಟ್ ಉಂಟು ಅಂತ. ಯಾವ ಟೆಸ್ಟ್ ಉಂಟು ನಾಳೆ? ಇಂಗ್ಲಿಷ್ ಗ್ರಾಮರ್ ಓದಿ ಆಗಿತ್ತ ಎಲ್ಲ? ಇವಳಿಗೆ ಮಕ್ಕಳು ಬಂದರೆ ಆಯಿತು ಮನೆಗೆ, ಭಾರಿ ಖುಷಿ. ಸಂಚು ತೆಗಿ ಬಗ, ಐಲೆಗೆ ಬಗ ಸಂಚು ಖುಷ. ಚಿಕ್ಕದಿಂದ ಅವರೊಟ್ಟಿಗೆ ಇದ್ದದ್ದವಳು, ಅದಕ್ಕೆ ಭಾರಿ ಇಷ್ಟ. ಕೈಚ ಮಿಲಿ ಕೈಶ ಮಿಲಿ ಮೀ ಕೈಶ ಮೀ ಕೈಶ ಮಿಲಿ ಕೈಶ ಮಿಲಿ. ಉದಯ ರಜೆ ತುಲೆ ರಜೆ ಎಂತ ಅಗ್ಗೆನ್ಸೋ ರಜೆ, ಮಾಲವ ರಜೆ. ಹ್ಯಾಪಿ ಐ ಆಮ್ ಹ್ಯಾಪಿ. ಮೆಸೇಜ್ ಬರಲಿಲ್ಲ, ಈಗ ಬರ್ತದೆ, ಇರು ವೆಯ್ಟ್ ಮಾಡು.
ಕಾಯ್ತೇವೆ. नाही तसं आता माझी असं सोडून ले बाय सीधा जाऊन ಹೆಜ್ಜೆ घालतात त्याच्या भीतर ಹೆಜ್ಜೆಯ ಮೇಲೆ ಹೆಜ್ಜೆಯ निघुता करीत मामी तुमच्या आण ड्रेस धरून घेऊन जाय सो इथे ಹೆಜ್ಜೆ घालीत असा येऊन ಗಾರಿಗೆಯನ್ನು ಫ್ರೈ ಮಾಡಿ ಆಯಿತು. ಇವಾಗ ಇಟ್ಟ ಸಣ್ಣ ಉಂಡೆ ಇಲ್ಲಿ ಉಂಟು ನೋಡಿ, ಕಾಣ್ತಾ ಉಂಟು. ಅದರ ಜೊತೆ ಇಲ್ಲಿ ಬಾಳೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮಿಕ್ಸ್ ಮಾಡಿ ಇದರಲ್ಲಿ ಇನ್ನೊಂದು ತಿಂಡಿಯನ್ನು ಮಾಡ್ತಾರೆ, ಅದನ್ನು ಸುಟ್ಟಾವು ಅಂತ ನಮ್ಮಲ್ಲಿ ಕರೀತಾರೆ. ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಹಾಗೆ ಏನು ಅಂತ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿರಿ. ಹಾಗೆ ಇಲ್ಲಿ ಅದಕ್ಕೀಗ ಅತ್ತೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿಗೆ ಚಪಾತಿ ಮಾಡಿದ್ದುಂಟು ನೋಡಿ. ನಾನು ಮತ್ತು ಅತ್ತೆ ಸೇರಿಕೊಂಡು ಆವಾಗ ಮಾಡಿದ್ವಿ. ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ಜನ ತುಂಬ ಇದ್ದಾರೆ, ಹಾಗೆ ಎಲ್ಲರಿಗೆ ಸಹ ಇವತ್ತು ಚಪಾತಿ. ಹೀಗೆ ನಾವು ಚಪಾತಿಯನ್ನೆಲ್ಲ ಮಾಡಿ ಹಾಟ್ ಬಾಕ್ಸಲ್ಲಿ ತೆಗೆದಿಟ್ಟದುಂಟು. ನೆಕ್ಸ್ಟ್ ಹಾಗೆಯೇ ಚಪಾತಿಗೆ ಪಲ್ಯ ಮಾಡಿದ್ದಾರೆ ನೋಡಿ. ಓಪನ್ ಮಾಡ್ತಾ ಇದ್ದೇನೆ ನಾನೀಗ. ಯಾವುದರ ಪಲ್ಯ ಗೊತ್ತುಂಟು, ಇದು ನಮ್ಮ ಭಾಷೆಯಲ್ಲಿ ಡಾಯಿಂಗೋ ಹೇಳ್ತಾರೆ, ಕನ್ನಡದಲ್ಲಿ ಸೋರೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಒಂದು ಸೂಪರಾದಂತಹ ಪಲ್ಯವನ್ನು ಮಾಡಿದ್ದಾರೆ. ಇದಿವತ್ತು ರಾತ್ರಿ ನಮಗೆಲ್ಲರಿಗೆ ಸಹ ತಿನ್ನಲಿಕ್ಕೆ. ಹಾಗೆ ಆ್ಯಕ್ಚುಲಿ ಅನ್ನ ತಿನ್ನಲಿಕ್ಕೆ ಇರುವುದಿಲ್ಲ. ಶ್ರಾದ್ದದ ಹಿಂದೆ ದಿನ ಅವರ ಮಕ್ಕಳಿಗೆ, ಯಾರ ಮಕ್ಕಳಿರ್ತಾರೋ ಅವರ ಮಕ್ಕಳಿಗೆ ಅನ್ನ ತಿನ್ನಲಿಕ್ಕೆ ಇರುವುದಿಲ್ಲ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ಅನ್ನ ತಿಂತಾ ಇಲ್ಲ. ಆ್ಯಕ್ಚುಲಿ ನಾನು ತಿನ್ನೋದಿಲ್ಲ, ನಾನು ತಿನ್ನೋದೇ ಸಾಧಾರಣ ಒಂದು 20 ದಿನ ಆಗ್ತಾ ಬಂತು. ನಾನು ಜುಲೈ 1ರಿಂದ ಬಿಟ್ಟಿದ್ದೇನೆ ಅನ್ನ ತಿನ್ನೋದು, ವೆಯ್ಟ್ ಲಾಸಿಗೋಸ್ಕರ. ಹಾಗೆ ಇವಾಗ ಇದು ಮನೆಯಲ್ಲಿದ್ದವರೆಲ್ಲರಿಗೋಸ್ಕರ ಸೋರೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಸಣ್ಣ ಅತ್ತೆ ಇವತ್ತು ಪಲ್ಯವನ್ನು ಮಾಡಿದ್ದು. ಅತ್ತೆ ಮತ್ತು ನಾನು ಸೇರಿ ಚಪಾತಿ ಮಾಡಿದ್ವಿ. ಹಾಗೆ ಜನ ಎಲ್ಲರೂ ತುಂಬ ಇದ್ದರೆ ತುಂಬ ಅಡುಗೆ ಮಾಡಲಿಕ್ಕೆ ಇರ್ತದೆ. ಮನೆಯಲ್ಲಿ ಯಾರಿಲ್ಲದಿದ್ದರೆ ಅಡುಗೆ ಮಾಡಲಿಕ್ಕೆ ಬೇಡ ಅನ್ನಿಸ್ತದೆ.
ಇಷ್ಟೊತ್ತು ಮನೆಯಲ್ಲಿ ಅದು ಒಂದು ಗಾರಿಗೆ ಅಂತ ಹೇಳಿ ಒಂದು ತಿಂಡಿಯನ್ನು ಮಾಡ್ತಾರೆ, ಅದು ನಾಳೆ ಬಡಿಸ್ಲಿಕ್ಕೆ ಇರ್ತದೆ ಅಲ್ಲಿ. ಇವಾಗ ಇನ್ನೊಂದು ಸುಟ್ಟಾವು ಅಂತ ಮಾಡಲಿಕ್ಕೆ ಇರ್ತದೆ. ನಾನು ಅದನ್ನು ಹಿಟ್ಟು ಮಿಕ್ಸ್ ಮಾಡಿ ನಾನು ತೋರಿಸಿದ್ದೇನೆ ನಿಮಗೆ. ಇವಾಗ ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೊರಗಡೆ ಮಾಡ್ತಾ ಇದ್ದಾರೆ ದೊಡ್ಡವರು. ನಾನೀಗ ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ತೇನೆ ಹೇಗಿರ್ತದೆ ಅಂತ. ಲೈಕ್ ಇಷ್ಟಿಷ್ಟು ದೊಡ್ಡ ಉಂಡೆ ಇರ್ತದೆ, ಗುಳಿ ಬಜಿ ಶೇಪು, ಬಟ್ ಸಣ್ಣದಿರ್ತದೆ. ಅದನ್ನು ನಾವು ನಮ್ಮ ಭಾಷೆಯಲ್ಲಿ ಸುಟ್ಟಾವು ಅಂತ ಕರಿತೇವೆ. ಬಾಳೆಹಣ್ಣು ಮತ್ತು ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಾಡುವಂಥದ್ದು. ಹಾಗೆ ಬಸ್ಲಿಕ್ಕೆ ಒಂದು ಬಸ್ಲಿಕ್ಕರಲ್ಲ ಕಳೇ ತೊಂತದೆ. ನನ್ನ ಇವತ್ತಿನ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರುವಂತಹ ಬೆಲ್ಲೈಕನ್ ಒತ್ತಿ. ಹಾಗೆಯೇ ನಾಳೆ ನಾನು ಶ್ರಾದ್ದ ಫಂಕ್ಷನಿದು ವಿಡಿಯೋವನ್ನು ಮಾಡ್ತೇನೆ. ಅದರ ಜೊತೆಯಲ್ಲಿ ನಾಳೆ ಬೆಳಗ್ಗೆ ನಮಗೆ ಕುಡುಪು ಟೆಂಪಲಿಗೆ ಹೋಗ್ಲಿಕ್ಕೆ ಉಂಟು. ರೀಸನ್ ಏನಂದರೆ ನಾಳೆ ಪಂಚಮಿ, ಸೊ ಅದರದ್ದು ಸಹ ನಾನೊಂದು ವಿಡಿಯೋವನ್ನು ಮಾಡಿ ಹಾಕ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.